ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಮಕ್ಕಳನ್ನ ದೇವರ ಸಮಾನ ಅಂತಾರೆ. ಆದರೆ ಇಲ್ಲೊಬ್ಬ ರಾಕ್ಷಸ ತಂದೆ ತನ್ನ 7 ವರ್ಷದ ಮಗನಿಗೆ ಚಿತ್ರಹಿಂಸೆ ನೀಡಿದ ಅಮಾನುಷ ಕೃತ್ಯ ಬೆಳಕಿಗೆ ಬಂದಿದೆ. ಯಾವಾಗೆಲ್ಲ ಆ ಪುಟ್ಟ ಬಾಲಕ ತನಗೆ ಅಮ್ಮ ಬೇಕು ಅಂತ ಹಠ ಹಿಡಿಯುತ್ತಿದ್ದನೋ ಆಗ ಬಾಲಕನ ಕೈಗೆ ಬಾಸುಂಡೆ ಬರುವಂತೆ ಬರೆ ಎಳೆದಿದ್ದಾನೆ. ಬೆಲ್ಟ್ನಿಂದ ಹೊಡೆದು ವಿಕೃತಿ ಮೆರೆದಿದ್ದಾನೆ. ಅಪ್ಪ, ನನಗೆ ಅಮ್ಮ ಬೇಕು. ಪುಟ್ಟ ಮಗುವಿನ ಹಠಕ್ಕೆ ಅಪ್ಪನಿಂದ ಬಾಸುಂಡೆಯ ಉಡುಗೊರೆ. ಮೈ ಕೈಗೆ ಬರೆ, ಚಿತ್ರ ಹಿಂಸೆ, ಮನಸೋ ಇಚ್ಛೆ ಥಳಿಸಿ ವಿಕೃತಿ ಮೆರೆದ ಪಾಪಿ ಅಪ್ಪ. ಮುಗ್ಧ ಬಾಲಕನಿಗೆ ಬೆಲ್ಟಿನ ಏಟು, ಕಣ್ಣಿಗೆ ಖಾರದ ಪುಡಿ. ಇವನ್ ಯಾವ ಸೀಮೆ ತಂದೆ? ಪತ್ನಿಗೆ ಡಿವೋರ್ಸ್, ಇನ್ನೊಬ್ಬಳ ಜೊತೆ ಸಂಸಾರ, ಸ್ವಂತ ಮಗನ ಮೇಲೆ ದೌರ್ಜನ್ಯ. ಪ್ರೀತಿಯ ಬದಲು ಮೃಗೀಯ ವರ್ತನೆ, ತಂದೆಯ ಹಿಂಸೆಗೆ ನಲುಗಿ ಹೋದ ಮಗ. ಮೈ ಕೈ ಮೇಲೆಲ್ಲ ಬಾಸುಂಡೆ, ಕೈಗೆ ಸಿಕ್ಕಿದ್ದನ್ನ ತೆಗೆದು ಹೊಡೆದಿದ್ರಿಂದ ಮೂಡಿದ ಗಾಯದ ಗುರುತುಗಳು. ಅಮ್ಮ ಬೇಕು ಅಂದಿದ್ದಕ್ಕೆ ಅಪ್ಪ ಮಗನಿಗೆ ಕೊಟ್ಟ ಉಡುಗೊರೆ ಇದು. ಥು, ಇವನೇನು ಮನುಷ್ಯನ, ಮೃಗನ? ಪ್ರಾಣಿಗಳಿಗಾದ್ರೂ ಕಿಂಚಿತ್ ಪ್ರಜ್ಞೆ ಇರತ್ತೆ, ಮಗುವನ್ನ ಜೋಪಾನ ಮಾಡತ್ತೆ. ಆದ್ರೆ ಇಲ್ಲಿ ಹೆತ್ತ ತಂದೆಯೇ ವಿಲನ್. ಎಸ್, ಈ ಬಾಲಕನಿಗೆ ಕೇವಲ 7 ವರ್ಷ. 1ನೇ ತರಗತಿ ಓದ್ತಾ ಇದ್ದ ಮಗನಿಗೆ ಪಾಪಿ ತಂದೆ ಈ ತರ ಹೊಡೆದಿದ್ದಾನೆ. ಹಠ ಮಾಡ್ದ ಅಂತ ಬರೆ ಎಳೆದಿದ್ದಾನೆ. ಇದೀಗ ಪಾಪಿ ತಂದೆಯ ಕರಾಳ ಮುಖ ಬಟ ಬಯಲಾಗಿದೆ. ಪುಟ್ಟ ಕಂದನಿಗೆ ನೀಡಿದ ಚಿತ್ರಹಿಂಸೆಯಿಂದ ಮಗು ನಲುಗಿ ಹೋಗಿದೆ, ಅಂಗೈ ಸುಟ್ಟು ಹೋಗಿದೆ. ಕಣ್ಣಿಗೆ ಖಾರದ ಪುಡಿ ಎರಚಿ ಥಳಿಸಿದ್ರಿಂದ ಕಣ್ಣುಗಳು ಉಬ್ಬಿವೆ. ಮೈ ತುಂಬಾ ಬೆಲ್ಟಿನ ಏಟಿನ ಕಲೆಗಳು ಮೂಡಿವೆ. ಬಾಲಕನ ದುಸ್ಥಿತಿ ನೋಡಿದ್ರೆ ಎಂಥವರ ಕರುಳು ಕೂಡ ಚುರ್ ಎನ್ನದೇ ಇರದು. ಆದರೆ ಅಪ್ಪ ಎನಿಸಿಕೊಂಡ ಈ ಮಹಾಶಯನಿಗೆ ಸ್ವಲ್ಪವೂ ಕರುಣೆಯೇ ಇಲ್ಲ. ಹೌದು, ಈ ಪಾಪಿ ತಂದೆಯ ಹೆಸರು ವಿಜಯ್ ನಾಯಕ್ ಅಂತ. ಈತ 13 ವರ್ಷಗಳ ಹಿಂದೆ ಚಿತ್ರಾ ನಾಯಕ್ ಎನ್ನುವರನ್ನ ವರಿಸಿದ್ದ. ಇವರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿದ್ದು ಈ ಪುಟ್ಟ ಬಾಲಕ. ಈ ದಂಪತಿಗೆ ಇನ್ನೊಬ್ಬ ಮಗಳಿದ್ದು 5ನೇ ಕ್ಲಾಸ್ ಓದುತ್ತಿದ್ದಾಳೆ. ಗಂಡ ಹೆಂಡತಿ ಮಧ್ಯೆ ಯಾವುದೋ ಕಾರಣಕ್ಕೆ ಬಿರುಕು ಮೂಡಿ 8 ತಿಂಗಳ ಹಿಂದೆ ಡಿವೋರ್ಸ್ ಆಗಿತ್ತು. ಅಲ್ಲಿಗೆ ಸಂಸಾರ ಮುರಿದು ಬಿದ್ದಿತ್ತು. ಇಬ್ಬರ ಮಕ್ಕಳ ಜವಾಬ್ದಾರಿಯನ್ನ ಕೋರ್ಟ್ ತಂದೆಯ ಹೆಗಲಿಗೆ ವಹಿಸಿತ್ತು. ಬಾಡಿಗೆ ಮನೆ ಪಡೆದು ವಿಜಯ್ ಕುಮಟಾದ ಹೆಗಡೆಯಲ್ಲಿ ತನ್ನ 2 ಮಕ್ಕಳೊಂದಿಗೆ ವಾಸವಾಗಿದ್ದ. ಆದ್ರೆ ಟ್ವಿಸ್ಟ್ ಇರೋದು ಇಲ್ಲೇ. ಆತ ತನ್ನ ಪ್ರಿಯತಮೆಯನ್ನು ಕೂಡ ಅದೇ ಮನೆಯಲ್ಲಿ ಇರಿಸಿಕೊಂಡಿದ್ದ. ಹೆಂಡತಿ ಬಿಟ್ಟ ವಿಜಯ್ ಆಕೆಯೊಂದಿಗೆ ಉಳಿದುಕೊಂಡಿದ್ದ. ಮಗ ಮಾತ್ರ ಆಗಾಗ ಅಮ್ಮ ಬೇಕು ಅಂತ ಅತ್ತು ಹಠ ಹಿಡಿತಾ ಇದ್ದ. ಮಗನಿಗೆ ಪ್ರೀತಿ ತೋರುವ ಬದಲು ಕೋಪಗೊಳ್ತಿದ್ದ ರಾಕ್ಷಸ ತಂದೆ ಮಗನ ಕಣ್ಣಿಗೆ ಖಾರದ ಪುಡಿ ಎರಚಿ ಬೆಲ್ಟ್ನಿಂದ ಮನಸೋ ಇಚ್ಛೆ ಥಳಿಸಿದ್ದಾನೆ. ಪುಟ್ಟ ಕೈಗಳಿಗೆ ಬರೆ ಎಳೆದು ಚಿತ್ರಹಿಂಸೆ ನೀಡುತ್ತಿದ್ದ ಅಂತ ಖುದ್ದು ಬಾಲಕ ಹಾಗೂ ಆತನ ಅಮ್ಮ ಚಿತ್ರಾ ನಾಯಕ್ ಆರೋಪ ಮಾಡಿದ್ದಾರೆ. ಮಗನಿಗೆ ಅದು ಡೈವರ್ಸ್ ಆದ ತಕ್ಷಣ ಅವರು ಕರ್ಕೊಂಡು ಹೋದ್ರು. ಇಬ್ಬರಿಗೂ ತಾನು ನೋಡ್ಕೊಳ್ತೆ ಹೇಳಿ ನನ್ನ ಹತ್ರ ಕೊಡ್ಲಿಲ್ಲ. ಅವ್ರ ಜೊತೆನೆ ಕರ್ಕೊಂಡು ಹೋದ್ರು. ಅವ್ರ ಹೆಗ್ಡೆ ರೂಮ್ ಅಲ್ಲಿ, ಹೆಗ್ಡೆ ವಿವೇಕ್ ನಗರದಲ್ಲಿ ರೂಮ್ ಮಾಡ್ಕೊಂಡಿದ್ರು. ವಿಜಯ್ ಅವರು ರೂಮ್ ಮಾಡ್ಕೊಂಡಿದ್ರು. ರೂಮ್ ಮಾಡಾದ್ಮೇಲೆ ಅಲ್ಲಿಂದ ಬಂದ್ರು. ಅಲ್ಲಿ ನನಗೆ ಆಮೇಲೆ ಸ್ಕೂಲ್ಗೆ ಹೋಗಿ ನೋಡ್ಲಿಕ್ಕೂ ಕೊಡ್ಲಿಲ್ಲ. ಹೆಗ್ಡೆ ವಿವೇಕ್ ನಗರ ಸ್ಕೂಲಲ್ಲಿ ಹೋಗ್ತಿದ್ರು ಇಬ್ರು. ಇವನು 1ನೇ ಕ್ಲಾಸು, ಇನ್ನೊಬ್ಳು 5ನೇ ಕ್ಲಾಸು. ಹೋಗ್ತಿದ್ರು. ನಂಗೆ ನೋಡ್ಲಿಕ್ಕೆ ಒಳ್ಳೆ ಅಲ್ಲಿ ಟೀಚರ್ ಎಲ್ಲ ಡೋರ್ಗೆ ಆಮೇಲೆ ಗೇಟ್ಗೆಲ್ಲ ಲಾಕ್ ಮಾಡ್ತಿದ್ರು. ನನಗೆ ಏನು ವಿಷಯನೂ ಗೊತ್ತಾಗ್ತಿಲ್ಲ. ಇದು 1 ತಿಂಗಳ ಹಿಂದ್ಗಡೆ ಹೋದಾಗ್ಲೂ ಇವನು ಇರ್ತಿರ್ಲಿಲ್ಲ ಸ್ಕೂಲಲ್ಲಿ. ಮತ್ತೊಂದು ಹುಡುಗಿ ಇರ್ತಿತ್ತು. ಅಮ್ಮ ಆಗಿದೆ ಅಂತ ಹೇಳಿ ಸುಳ್ಳು ಹೇಳಿದ್ರು ನನ್ನ ಹತ್ರ. ಕಡೆ ನಿನ್ನೆ ನಮ್ಮ ಹುಡುಗಿ ಕಾಲ್ ಮಾಡಿ ಹೀಗಿದೆ ಟಾರ್ಚರ್ ಮಾಡ್ತಿದ್ದಾರೆ ತಮ್ಮನಿಗೆ, ಬಾ ನೀ ಬೇಗ ಅಂತ ಹೇಳಿ ಕಾಲ್ ಮಾಡಿ ನನಗೆ, ನನ್ನ ತಮ್ಮನಿಗೆ ಎಲ್ರಿಗೂ ಕಾಲ್ ಮಾಡಿದಲ್ಲ ಅವಳು. ಇವತ್ತು ಬೆಳಿಗ್ಗೆ ಹೋಗಿ ಸ್ಕೂಲ್ ಹತ್ರ ಹೋಗಿ ಅವಳು ರೂಮ್ ಹತ್ರ ನೋಡಿ ಹೋದಾಗ ಈ ತರ ಇದೆ ಹುಡುಗ. ನೀವೆಲ್ಲಿ ನೋಡಿದ್ರಿ ಹುಡುಗನ? ಸ್ಕೂಲ್ ಅಲ್ಲ, ಹುಡುಗನ್ ನೋಡಿದ್ ರೂಮ್ ಅಲ್ಲಿ. ಮನೆ ಒಳಗೆ ಹೋದೆ ನಾನು, ಬಾಡಿಗೆ ಮನೆ ಒಳಗಡೆನೆ ಹೋದೆ. ಅಲ್ಲಿ ನೋಡಿದ್ರೆ ಈ ಸ್ಥಿತಿಲಿ ಇತ್ತು. ಏನೇನ್ ಮಾಡಿದ್ದಾರೆ ಹುಡುಗನಿಗೆ? ಅವನಿಗೆ ಸುಟ್ಟಿದ್ದಾರೆ ಕೈಗೆ, ಆಮೇಲೆ ಕಣ್ಣಿಗೆ ಖಾರ ಮೆಣಸಿನಿಟ್ಟು ಹಾಕಿದಾರಂತೆ. ಮೈ ತುಂಬಾ ಸುಟ್ಟಿ ಗಾಯ ಆಗಿದೆ, ಹೊಡೆದಿದ್ದಾರೆ ಬೆಲ್ಟ್ ಅಲ್ಲಿ. ಯಾವ ಕಾರಣಕ್ಕೆ ಮಾಡಿದ್ದಾರೆ? ಸುಮ್ನೆ ಕಾರಣ ಏನು ಇಲ್ಲ, ಹಠ ಗಿಟ್ಟ ಯಾವ್ದಕ್ಕೂ ಇಲ್ಲ. ಅವ್ರಾಗೆ ಹೇಳ್ತಾರೆ, ಮಾತ್ರ ಅವರೇ ಕೇಳ್ಬೋದು. ಏನ್ ಹಠ ಇಲ್ಲ. ನನ್ನ ಹತ್ರ ಮಾತಾಡಿದ್ರು ಹೊಡಿಯೋದು, ಸುಡೋದು. ಸ್ಕೂಲ್ ಹತ್ರ ನೀನ್ ಮಾತಾಡದೆ ಹೇಳಿ ನಾನೇನಾದ್ರು ತಿಂಡಿ ಕೊಟ್ರು ಅದಕ್ಕೆ ಕಷ್ಟ. ಅದಕ್ಕೆ ಈ ಕಾರಣದಲ್ಲಿ ಹೀಗಾಗಿದೆ ಅಷ್ಟೇ.
ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯಿತು? 13 ವರ್ಷ ಆಯ್ತು. ಯಾವಾಗ ಡೈವರ್ಸ್ ಆಗಿದೆ? ಯಾವಾಗ? 7 ತಿಂಗಳ ಆಗೋಯ್ತು. ನಿಮ್ಮ ಮಕ್ಕಳನ್ನ ನೀವು ಇಟ್ಕೊಳ್ಬೋದು? ನಾ ಹೇಳಿದೆ, ಬಟ್ ಯಾವುದೇ ಕೋರ್ಟಲ್ಲೂ ಕರೀಲಿಲ್ಲ, ಎಲ್ಲೂ ಕರೀಲಿಲ್ಲ ನನ್ನ ಮಕ್ಕಳನ್ನ. ವಕೀಲರು ಬರ್ಸ್ಕೊಂಡ್ರು, ಸೈನ್ ತಗೊಂಡ್ರು ಅಷ್ಟೇ. ಈಗ ಮುಂದಿನ ದಾರಿ ಮುಂದೆ ಅಂತ ಮಾಡ್ತೀವಿ? ಮುಂದೆ ನನ್ನ ಮಕ್ಕಳು ನನ್ನ ಜೊತೆ ಇರ್ತಾರೆ. ಅಲ್ಲ, ಈಗ ಅದನ್ನ ಕಾನೂನು ಕ್ರಮ ಹೌದು, ತಗೊಳ್ತಾರೆ? ತಗೊಳ್ತೀನಿ ನಾನು. ಅವ್ರ ಮೇಲೆ ಇಬ್ಬರ ಮೇಲೆ ತಗೊಳ್ತೀನಿ ನಾನು. ಅವರು ಮತ್ತೊಬ್ಬರು ನಿಮ್ಮ ಪತ್ನಿ ಒಟ್ಟಿಗೆ ಇರ್ತಾರಲ್ಲ, ಅವ್ರ ಅವ್ರ ಹೆಸರು? ಪತ್ನಿ ಮದುವೆ ಆಗಿದ್ದಾರೆ ಇಲ್ಲೋ ಗೊತ್ತಿಲ್ಲ ಸರ್. ಅವಳಿಗೂ ಆಲ್ರೆಡಿ ಮದುವೆ ಆಗಿದೆ. ಅವಳಿಂದಾನೇ ಇಷ್ಟ ಆಗಿದ್ದು, ನನಗದು ಗೊತ್ತಿಲ್ಲ ಕರೆಕ್ಟ್ ಆಗಿ. ಅವ್ರ ಹೆಸರೇನು? ಅವಳ ಹೆಸರು ದೀಪಾ ಅಂತ. ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ದೀನಿ. ಕೇಸ್ ತಗೊಂಡೋಗಿದ್ದಾರೆ. ಕೇಸ್ ಮಾಡ್ಬೇಕು, ಇವಾಗ ಹೋಗ್ಬೇಕು ಸ್ಟೇಷನ್ಗೆ ಹೋಗಿ ಕೇಸ್ ಬರ್ಕೊಡೋದಿದೆ. ಇನ್ನೇ ಅವ್ರು ಸ್ಟೇಟ್ಮೆಂಟ್ ತಗೊಂಡೋಗಿದ್ದಾರೆ ಅಷ್ಟೇ. ಕೇಸ್ ತಗೊಬೇಕು ಅಷ್ಟೇ. ನನ್ಗೆ ನ್ಯಾಯ ಬೇಕು. ಆ ಹುಡುಗನಿಗೆ ಆದ ನೋವಿಗೆ ನ್ಯಾಯ ಬೇಕು, ಏನೂ ಇಲ್ಲ. ಕೈ ಸುಟ್ಟಿದ್ದಾರೆ, ಆಮೇಲೆ ಬೆಲ್ಟ್ ತಗೊಂಡು ಹೊಡೆದಿದ್ದಾರೆ, ಕಣ್ಣಿಗೆಲ್ಲ ಮೆಣಸು ಹಾಕಿದ್ದಾರೆ, ಖಾರ ಪುಡಿ ಹಾಕಿದ್ದಾರೆ, ಎಣ್ಣೆದು ಖಾರ ಪುಡಿ ಹಾಕಿ ಮೆಣಸಿಗೆಲ್ಲ ಹಾಕಿ ಕಣ್ಣಿಗೆ ತುರ್ಕಿದ್ದಾರೆ, ಕೊಟ್ಟೆಲ್ಲ ಮಾಡಿದ್ದಾರೆ. ಆಮೇಲೆ ಬೆಲ್ಟ್ ಎಲ್ಲ ಹೊಡೆದು, ಕೋಲೆಲ್ಲ ಹೊಡೆದು, ದಪ್ಪಲ್ಲಿ ಬಟ್ಟೆ ಎಲ್ಲ ಹೊಡೆದಾಕಿದ್ದಾರೆ. ಊಟನೂ ಎಲ್ಲ ಬೆಳಗ್ಗೆ ಅಮ್ಮನ ಹತ್ರ ಹೋಗ್ತೇನೆ ಅಂತ ಏನು ಹೇಳಿಲ್ವಾ? ಅವರೇ ನಮ್ಗೆ ಕೈ ಹೇಳ್ಕೊಂಡು ಹೋಗಿದ್ರು. ಆದರೆ ನಾವು ಮನೆಗೆ ಬಂದು ಕುಳಿಯ ನಂಗೆ ಅಮ್ಮನ ನೆನಪಾಯಿತು. ಅದಕ್ಕೆ ಅವರು ನಂಗೆ ಮಾತಾಡ್ಬಿಡ ಆ ವಿಷಯ ಅಂತ ಹೇಳಿದ್ರು. ಈಗ ಯಾರೊಟ್ಟಿಗೆ ಇರ್ತೀನಿ? ಈಗ ನಮ್ಮ ಅಮ್ಮನ ಹತ್ರ ಹೋಗಿ. ಇನ್ನು ತಂದೆಯ ಚಿತ್ರಹಿಂಸೆಯಿಂದ ಬಾಲಕನ ದೇಹದ ಮೇಲೆಲ್ಲ ಗಾಯದ ಗುರುತುಗಳು ಮೂಡಿವೆ. ಹೀಗಾಗಿ ಈ ಬಾಲಕ ಕಳೆದ 1 ತಿಂಗಳಿಂದ ಶಾಲೆಗೆ ಹೋಗದೆ ಮನೆಯಲ್ಲೇ ಇರ್ತಾ ಇದ್ದ. ಶಿಕ್ಷಕರು ಮಗ ಯಾಕೆ ಶಾಲೆಗೆ ಬರ್ತಿಲ್ಲ ಅಂತ ವಿಜಯ್ನನ್ನ ಕೇಳಿದ್ರೆ ಆರೋಗ್ಯ ಸರಿ ಇಲ್ಲ ಅಂತ ಸಬೂಬು ಹೇಳ್ತಿದ್ದ. ಆದ್ರೆ ಅದೇ ಶಾಲೆಯಲ್ಲಿ ಚಿತ್ರಾಳ ಪುತ್ರಿಯೂ ಸಹ ಓದ್ತಾ ಇದ್ಲು. ಅಪ್ಪನ ಭಯದಿಂದ ಆಕೆ ವಿಷಯವನ್ನ ಯಾರ ಹತ್ತಿರವೂ ಹೇಳಿರಲಿಲ್ಲ. ಯಾವಾಗೆಲ್ಲ ತಾಯಿ ಚಿತ್ರ ಮಕ್ಕಳನ್ನ ನೋಡೋದಕ್ಕೆ ಅಂತ ಶಾಲೆಗೆ ಬರ್ತಾ ಇದ್ಲೋ ಆಗ ಮಕ್ಕಳಿಗೆ ಬೈದು ಮಗನ ಮೇಲೆ ದೌರ್ಜನ್ಯ ಎಸಗುತ್ತಿದ್ದ ಈ ಪಾಪಿ ತಂದೆ. ಆದ್ರೆ ಕೊನೆಗೂ ತನ್ನ ತಮ್ಮನಿಗೆ ನೀಡುತ್ತಿರೋ ಚಿತ್ರಹಿಂಸೆ ನೋಡಲಾಗದೆ ಅಕ್ಕ ಅಮ್ಮನಿಗೆ ಹಾಗೂ ಕುಟುಂಬಸ್ಥರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾಳೆ. ಇದರಿಂದ ಗಾಬರಿಗೊಂಡ ತಾಯಿ ಪೊಲೀಸರ ಭದ್ರತೆಯಲ್ಲಿ ಹೆಗಡೆಯಲ್ಲಿರುವ ಮನೆಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ನೋಡಿದ್ರೆ ತಾಯಿಗೆ ನಿಜಕ್ಕೂ ಆಘಾತವಾಗಿತ್ತು. ಪುಟ್ಟ ಮಗನನ್ನ ಬಾತ್ರೂಮಿನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ನೀಡ್ತಾ ಇರೋದನ್ನ ಕಂಡು ಆ ತಾಯಿಗೆ ದಿಕ್ಕೆ ತೋಚದಂತಾಗಿತ್ತು. ತಕ್ಷಣ ಮಗನನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾಳೆ. ಇನ್ನು ಈ ಬಗ್ಗೆ ಕುಮಟಾ ಠಾಣೆ ಪೊಲೀಸರು ವಿಜಯ್ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಇನ್ನು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕವು ಬಾಲಕ ಮತ್ತು ಆತನ ತಾಯಿಯನ್ನ ಭೇಟಿಯಾಗಿ ಮಾಹಿತಿ ಪಡೆದಿದ್ದು ಕ್ರಮ ಕೈಗೊಳ್ಳಲು ನಿರ್ಧರಿಸಿದ್ದಾರೆ. ಅವನಿಗೆ ಅಲ್ಲಿ ಒಳಗೆ ಒಳಗೆ ಹಾಕೊಂಡು ಹುಡುಗಿ ಸುಟ್ಟಿ, ಕೈ ಸುಟ್ಟಿ, ಕಾಲು ಸುಟ್ಟಿ, ಅವ್ನ ಹುಡುಗ ಏನಾದ್ರು ನಮ್ಮ ತಾಯಿಗೆ ಬಿಟ್ಟೇನೆ ನೋಡಿ ಅಪ್ಪನ ಹತ್ರ ಹೇಳುವ. ಈ ನಾಟಕ ಮಾಡ್ಬೇಕಾದ್ರೆ ಬೈದು ಕೊಟ್ಟು ನಮಗೆ ಶಿಕ್ಷೆ ಮಾಡು. ಏನೇನು ಮಾಡಿದ್ದಾರೆ? ಕೈ ಸುಟ್ಟರು, ಕುತ್ತಿಗೆಡ್ಸ್ರು, ಕಣ್ಣಿಗೆ ಹಸಿಮೆಣಸು, ಮತ್ತು ಅದಿಮೆಟ್ರು ಎಲ್ಲ ಮಾಡೋದು ಇಲ್ಲ ಇದೆ ಹೇಳ್ಬೇಕಾಯ್ತಲ್ಲ. ಅಷ್ಟೆಲ್ಲ ಆಗಿ ಕೊಟ್ಟರು ರೂಮ್ನಲ್ಲಿ. ಯಾಕೆ ಹಂಗೆ ಮಾಡಿದ್ದಾರೆ? ಅದು ಇಟ್ಕೊಂಡಳು. ಯಾಕೆ ಹಂಗೆ ಮಾಡಿದ್ದು ಅಂತ? ಯಾರು ಇದು ಮದುವೆ ಆಗೋದು ಇಟ್ಕೊಂಡದಲ್ಲ ಆ ಹೆಂಗಸು. ಅದೇ ಯಾಕೆ ಹಂಗೆ ಮಾಡಿರ್ಬೋದು? ಯಾಕಂದ್ರೆ ಮಕ್ಕಳೇನಾದ್ರು ಹೇಳ್ಬೋದು, ನಮ್ಮ ತಾಯಿ ಬಿಟ್ಟಿದೆ, ಬಿಡಿಸಿದೆ, ನಮ್ಮ ತಾಯಿ ಓಡಿಸಾಕ್ದೆ, ನೀನು ಇಂಥ ಕೆಲಸ ಮಾಡ್ತೀವಿ ಕೇಳ್ಬೋದು. ಹುಡುಗರು ಸಣ್ಣ ಮಕ್ಕಳೆಲ್ಲ ಕೇಳಿದ್ರು. ಅದಕ್ಕೆ ಶಿಕ್ಷೆ ಆ ಮಕ್ಕಳೇ ನಮ್ಮ ತಾಯಿ ಇಲ್ಲ, ನಮ್ಮ ತಾಯಿ ಬಿಟ್ಟು ನನಗೆ ಅಂತ ಹೇಳಿದ್ರು. ತಾಯಿ ಬಿಟ್ಟಿಲ್ವ, ಹೆಂಡ್ತಿ ಬಿಟ್ಟ, ಹುಡುಗಿ ಹೋದ, ಹುಡುಗಿ ಹೆಂಡ್ತಿ. ಒಟ್ಟಿನಲ್ಲಿ ಮೊದಲೇ ತಂದೆ ತಾಯಿಯರ ಪ್ರೀತಿಯ ಬದಲು ನರಕ ಕಂಡಿದ್ದ ಈ ಪುಟ್ಟ ಬಾಲಕನಿಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ, ಪೊಲೀಸ್ ಇಲಾಖೆ ಸೂಕ್ತ ರಕ್ಷಣೆ ಮತ್ತು ಭದ್ರತೆ ದೊರಕಿಸಿಕೊಡಬೇಕಿದೆ. ಅಲ್ಲದೆ ಮುಗ್ಧ ಬಾಲಕನಿಗೆ ಚಿತ್ರಹಿಂಸೆ ನೀಡಿದ ಪಾಪಿ ತಂದೆಗೆ ಕಠಿಣ ಶಿಕ್ಷೆ ಆಗಬೇಕು ಎನ್ನುವ ಆಗ್ರಹ ಎಲ್ಲರಿಂದ ಕೇಳಿ ಬರ್ತಾ ಇದೆ. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.